ನಮಸ್ಕಾರ, ನಾನು ಗುರುರಾಜ್, ವಿಜಯಪುರ ಜಿಲ್ಲಾ ನ್ಯೂಸ್ ವರದಿಗಾರ. ವಿಜಯಪುರ ಜಿಲ್ಲೆ ದ್ರಾಕ್ಷಿಯ ತವರು ಜಿಲ್ಲೆ. ವಿಜಯಪುರ ಜಿಲ್ಲೆಯಲ್ಲೇ ರಾಜ್ಯದಲ್ಲಿ ಅತಿ ಹೆಚ್ಚು ದ್ರಾಕ್ಷಿ ಬೆಳೆಯುವಂಥ ಪ್ರದೇಶ. ಆದರೆ ಇಲ್ಲಿನ ದ್ರಾಕ್ಷಿ ಬೆಳೆಗಾರರಿಗೆ ಪ್ರತಿ ವರ್ಷವೂ ಒಂದಲ್ಲ ಒಂದು ರೀತಿಯ ಸಂಕಷ್ಟ ಎದುರಾಗ್ತಿರುತ್ತದೆ. ಪ್ರತಿ ವರ್ಷವೂ ಹವಾಮಾನ ವೈಪರೀತ್ಯ ಸೇರಿದಂತೆ ಬೇರೆ ಬೇರೆ ಕಾರಣಗಳಿಂದ ದ್ರಾಕ್ಷಿ ಬೆಳೆಗಾರರಿಗೆ ಹಾನಿ ಆಗ್ತಾ ಇದೆ. ಆದರೆ ಈ ಬಾರಿ ಸಹಿತ ಅವರಿಗೆ ಹಾನಿ ಆಗ್ತಾ ಇರುವಂಥದ್ದು ಅದಕ್ಕೆ ಮುಖ್ಯವಾಗಿ ಅಧಿಕಾರಿಗಳ ವಿಳಂಬ ನೀತಿ ಕಾರಣ ಅಂತ ಹೇಳ್ಬೋದು. ವಿಜಯಪುರ ಜಿಲ್ಲೆಯ ದ್ರಾಕ್ಷಿ ಬೆಳೆಗಾರರು ಸುಮಾರು 18,000 ಹೆಕ್ಟೇರ್ ಪ್ರದೇಶದಲ್ಲಿ ದ್ರಾಕ್ಷಿಯನ್ನು ವಿಜಯಪುರ ಜಿಲ್ಲೆಯಾದ್ಯಂತ ಬೆಳೆಯಲಾಗುತ್ತೆ. ಸುಮಾರು 25 ಕೋಟಿಗೂ ಅಧಿಕ ಇನ್ಶೂರೆನ್ಸನ್ನು ವಿಜಯಪುರ ಜಿಲ್ಲೆಯಿಂದ ಮಾಡಲಾಗಿತ್ತು. ಆದರೆ 2024-25 ಸಾಲಿನ ಇನ್ಶೂರೆನ್ಸನ್ನು ಸುಮಾರು 16,000 ಜನ ರೈತರು ಕಟ್ಟಿದ್ರು. ಆದರೆ ಅವರಿಗೆ ಪೂರ್ಣ ಪ್ರಮಾಣದಲ್ಲಿ ಎಲ್ರಿಗೂ ಇನ್ಶೂರೆನ್ಸ್ ಬರದೇ ಇರೋದ್ರಿಂದಾಗಿ ಸಂಕಷ್ಟ ಎದುರಾಗಿದೆ. ಆರಂಭದಲ್ಲಿ ಇನ್ಶೂರೆನ್ಸ್ ಬಂದಾಗ ಸುಮಾರು 7,000-8,000 ಜನರಿಗೆ ಇನ್ಶೂರೆನ್ಸ್ ಬಂತು. ಅದಾದ ಬಳಿಕ ಕಳೆದ 2-3 ತಿಂಗಳ ಹಿಂದೆ ಜಿಲ್ಲೆಯಾದ್ಯಂತ ರೈತರು ಮತ್ತೆ ಹೋರಾಟವನ್ನು ಮಾಡಿದ ಬಳಿಕ ಮತ್ತೆ ಕೆಲವರಿಗೆ ಇನ್ಶೂರೆನ್ಸು ಕ್ಲೇಮ್ ಆಗಿದೆ. ಆದರೆ ಸುಮಾರು 3,000-4,000 ಜನ ರೈತರಿಗೆ ಇನ್ನೂ ಇನ್ಶೂರೆನ್ಸ್ ಬರಬೇಕಾಗಿರೋದ್ರಿಂದಾಗಿ ಅವರು ಒಂದು ರೀತಿಯಿಂದ ಆತಂಕವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. 2024-25 ಅಂದರೆ 2 ವರ್ಷದ ಹಿಂದೆ ಇನ್ಶೂರೆನ್ಸ್ ಬರಬೇಕಾಗಿತ್ತು, ಆದರೆ ಯಾಕೆ ಇನ್ನೂ ಬಂದಿಲ್ಲ ಅಂತೇಳಿ ಅವರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಯಾವ ವರ್ಷ ಬೆಳೆ ಹಾನಿ ಆಗುತ್ತೆ ಅದೇ ವರ್ಷ ಇನ್ಶೂರೆನ್ಸ್ ಬರಬೇಕಾಗಿರುವಂಥದ್ದು. ಆದರೆ ಅಧಿಕಾರಿಗಳ ವಿಳಂಬ ನೀತಿಯಿಂದಾಗಿ ಮತ್ತು ಸರ್ವೆಯನ್ನು ಮಾಡಿ ಕೊಡೋ ವರದಿ ತಡ ಆದ ಕಾರಣದಿಂದಾಗಿ ಈ ರೀತಿಯ ಸಮಸ್ಯೆ ಆಗ್ತಿರುವಂಥದ್ದು. ಈಗ ಇನ್ಶೂರೆನ್ಸ್ ಏನು ಕೆಲವು ರೈತರಿಗೆ ಬಂದಿಲ್ಲ, ಸುಮಾರು 3,000 ರೈತರಿಗೆ ಜಿಲ್ಲೆಯಾದ್ಯಂತ ಬಂದಿಲ್ಲ ಅಂಥೇಳಿ ಬೆಳೆಗಾರರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ತೋಟಗಾರಿಕೆ ಇಲಾಖೆ ಅಧಿಕಾರಿಗಳ ಕಚೇರಿಗೆ ಹೋರಾಟವನ್ನು ಮಾಡಿ ಅವರು ಮನವಿಯನ್ನು ಸಲ್ಲಿಸಿದ್ದಾರೆ. ತುಂಬ ಜನಕ್ಕೆ ಇನ್ಶೂರೆನ್ಸ್ ಬಂದಿಲ್ಲ, ಕೆಲವರಿಗೆ ಬಂದಿದೆ, ಕೆಲವರಿಗೆ ಬಂದಿಲ್ಲ, ಈ ರೀತಿ ಸಮಸ್ಯೆ ಆಗ್ತಾ ಇದೆ. ಪಕ್ಕದ ಬೆಳಗಾವಿ ಜಿಲ್ಲೆಯಲ್ಲಿರುವಂಥ ಇನ್ಶೂರೆನ್ಸ್ ನಮಗೆ ಯಾಕೆ ಕೊಡ್ತಾ ಇಲ್ಲ ಅಂತೇಳಿ ಅವರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇಲ್ಲಿ ಕೆಲವರಿಗೆ ಒಂದು ತಾಂತ್ರಿಕ ಸಮಸ್ಯೆಯಿಂದಾಗಿ ಈ ರೀತಿ ಆಗ್ತಾ ಇದೆ ಅಂತೇಳಿ ಕೆಲವರು ಸಬೂಬನ್ನು ಕೊಡ್ತಾ ಇದ್ದಾರೆ. ಆದರೆ ಆ ತಾಂತ್ರಿಕ ಸಮಸ್ಯೆ ಯಾಕೆ ಈಗ ಇನ್ಶೂರೆನ್ಸ್ ಕ್ಲೇಮ್ ಮಾಡುವಾಗ ಬರುತ್ತೆ ಅಂತ ಹೇಳಿ ಈಗ ಕೆಲವರು ಹೇಳಿದಂಥದ್ದು, ರೈತರು ಹೋಗಿ ಅಧಿಕಾರಿಗಳನ್ನು ಪ್ರಶ್ನೆ ಮಾಡಿದಾಗ ನಿನ್ನ ತೋಟದಲ್ಲಿ ದ್ರಾಕ್ಷಿನೇ ಇಲ್ಲ, ಹಾಗಾಗಿ ಇನ್ಶೂರೆನ್ಸ್ ಬರ್ತಾ ಇಲ್ಲ ಅಂಥೇಳಿ. ಈಗ ಇನ್ಶೂರೆನ್ಸ್ ಕೊಡುವಾಗ ದ್ರಾಕ್ಷಿ ಇಲ್ಲ ಅಂತ ಹೇಳ್ತಾ ಇರೋರು ಇನ್ಶೂರೆನ್ಸ್ ತುಂಬಿಕೊಳ್ಳುವಾಗಲೇ ಅಲ್ಲಿ ಏನಿದೆ ಏನಿಲ್ಲ ಅಂತೇಳಿ ಪರಿಶೀಲನೆ ಮಾಡಬೇಕಾಗಿತ್ತು. ಆವಾಗ ದ್ರಾಕ್ಷಿ ಇದೆ ಅಂತಲೇ ಅವರು ಇನ್ಶೂರೆನ್ಸನ್ನು ಕಟ್ಟಿದ್ದಾರೆ. ಈಗ ತಾಂತ್ರಿಕ ಸಮಸ್ಯೆಯಿಂದಾಗಿ ಅಥವಾ ಅದನ್ನು ಅಪ್ಡೇಟ್ ಮಾಡೋ ವಿಚಾರದಲ್ಲಿ ಒಂದು ಟೆಕ್ನಿಕಲ್ ರೀಸನ್ನಿಂದಾಗಿ ಸಮಸ್ಯೆ ಆಗಿದ್ರು ಸಹಿತ ಈಗ ಅದು ರೈತರಿಗೆ ಸಮಸ್ಯೆ ಆಗ್ತಾ ಇರ್ತದೆ. ಯಾಕಂದರೆ ಲಕ್ಷಾಂತರ ರೂಪಾಯಿ ಬೆಳೆಯನ್ನು ಇನ್ವೆಸ್ಟ್ ಮಾಡಿ ಅವರು ಬೆಳೆದಿರ್ತಾರೆ. ಆದರೆ ಕೊನೆಗೆ ಬೆಳೆ ಆದರೂ ಹಾನಿ ಆದರೆ ನಮ್ಗೆ ಇನ್ಶೂರೆನ್ಸ್ ಆದರೂ ಕೈ ಹಿಡಿತೆ ಅಂತೇಳಿ ಒಂದು ಆಶಾಭಾವನೆ ಅವ್ರದ್ದು ಇರುತ್ತೆ. ಆದರೆ ಇಲ್ಲಿ ಇನ್ಶೂರೆನ್ಸನ್ನು ಸಹಿತ ಅವ್ರಿಗೆ ಕೈ ಕೊಟ್ಟರೆ ಏನು ಮಾಡೋದು ಅನ್ನೋದು ಅದೊಂದು ಪ್ರಶ್ನೆ ಆಗಿರುವಂಥದ್ದು. ಈಗಾಗಲೇ ಅವರು 2 ಸಾರಿ ಅಂದರೆ ಒಂದು ಬಾರಿ ತಿಕೋಟದಲ್ಲಿ ಬೃಹತ್ ಪ್ರಮಾಣದಲ್ಲಿ ಹೋರಾಟವನ್ನು ಮಾಡಿ ಜಿಲ್ಲಾಡಳಿತಕ್ಕೆ ಒಂದು ಮನವಿಯನ್ನು ಸಲ್ಲಿಸಿ ಇನ್ಶೂರೆನ್ಸ್ ಬಿಡುಗಡೆ ಮಾಡಿ ಅಂತ ಮಾಡಿದರು. ಕೆಲವರಿಗೆ ಬಿಡುಗಡೆ ಆಯಿತು. ಅದಾದ ಬಳಿಕ ಕಳೆದ ವಾರ ಸಹಿತ ಮತ್ತೆ ತೋಟಗಾರಿಕೆ ಇಲಾಖಾಧಿಕಾರಿಗಳಿಗೆ ಬಂದು ಭೇಟಿಯಾಗಿ ಅವರು ಮನವಿಯನ್ನು ಸಲ್ಲಿಸಿದ್ರು ಸಹಿತ ನಿರೀಕ್ಷಿತ ಪ್ರಮಾಣದಲ್ಲಿ ಅವರಿಗೆ ಇನ್ಶೂರೆನ್ಸ್ ಬರ್ತಾ ಇಲ್ಲ. ಹಾಗಾಗಿ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಈಗಾಗಲೇ ಜಂಟಿಯಾಗಿ ಅದನ್ನು ಸರ್ವೆ ಮಾಡಲಾಗಿದೆ ಅಂತೇಳಿ ಅಧಿಕಾರಿಗಳು ಸ್ಪಷ್ಟಪಡಿಸಿದ್ದಾರೆ. ತೋಟಗಾರಿಕೆ ಮತ್ತು ಕೃಷಿ ಇಲಾಖೆಯಿಂದಾಗಿ ಜಂಟಿಯಾಗಿ ಸರ್ವೆ ಮಾಡಿದರೂ ಸಹಿತ ವರದಿಯನ್ನು ಕೊಡಲಾಗಿದೆ ಅಂತೇಳಿ. ಇನ್ಶೂರೆನ್ಸು ಸಹಜವಾಗಿ ಖಾಸಗಿ ಕಂಪ್ನಿಗಳು ತುಂಬಿಕೊಳ್ಳೋದ್ರಿಂದಾಗಿ ಅಲ್ಲಿ ಸಹಿತ ಸ್ವಲ್ಪ ತಾಂತ್ರಿಕ ಸಮಸ್ಯೆ ಅಥವಾ ತಪ್ಪು ಮಾಹಿತಿ ಮಾಡೋದ್ರಲ್ಲಾಗಿರ್ಬೋದು ಅಥವಾ ಡಾಟಾ ಎಂಟ್ರಿ ಮಾಡುವಾಗ ಹಿಂದೆ ಮುಂದೆ ಆಗಿ ಈ ರೀತಿಯ ಸಮಸ್ಯೆಗಳಾಗಿದ್ದರೂ ಸಹಿತ ಅದನ್ನು ಅಧಿಕಾರಿಗಳು ಆದಷ್ಟು ಬೇಗ ಬಗೆಹರಿಸಿದರೆ ಏನು ರೈತರಿಗೆ ಈಗ ಸಂಕಷ್ಟ ಇದೆ ಅದು ಪರಿಹಾರ ಆಗುತ್ತೆ ಅನ್ನೋದು ಒಂದು ಆಶಾಭಾವನೆ ಇರುವಂಥದ್ದು. ಮಳೆಯಿಂದಾಗಿ ಮತ್ತು ಅಕಾಲಿಕ ವೈಪರೀತ್ಯದಿಂದಾಗಿ ಬಹಳಷ್ಟು ಸಮಸ್ಯೆ ಜಿಲ್ಲೆಯ ದ್ರಾಕ್ಷಿ ಬೆಳೆಗೆ ಕಾಡ್ತಾ ಇದೆ. ಹಾಗಾಗಿ ಇನ್ಶೂರೆನ್ಸ್ ಬಂದರೆ ಅವರಿಗೆ ಮತ್ತಷ್ಟು ಬಲ ಬರುತ್ತೆ ಅನ್ನೋದು ಈ ಭಾಗದ ರೈತರ ಒಂದು ಆಶಾಭಾವನೆ ಆಗಿರ್ತದೆ. ಹಾಗಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಆದಷ್ಟು ಬೇಗ ಕ್ರಮ ಕೈಗೊಂಡು ಯಾರಿಗೆಲ್ಲ ಇನ್ಶೂರೆನ್ಸ್ ಇನ್ನೂ ಬಂದಿಲ್ಲ ಅವರಿಗೆ ಇನ್ಶೂರೆನ್ಸ್ ಕೊಡೋ ಕೆಲಸವನ್ನು ಮಾಡಬೇಕಾಗಿರುವಂಥದ್ದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.